ಮುಖ್ಯಮಂತ್ರಿಗಳೇ, ಇತ್ತೀಚಿನ ದಿನಗಳಲ್ಲಿ ರೌಡಿಸಂ ಇಲ್ಲ ಅಂತ ಅನ್ಕೊಂಡು ಜನಗಳು ನೆಮ್ಮದಿಯಾಗಿದ್ರು. ಇವಾಗ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗಿದೆ. ಇದನ್ನ ತಡೆಯೋದಕ್ಕೆ ನಿಮ್ ಸರ್ಕಾರ ಏನ್ ಆಕ್ಷನ್ ತಗೊಳ್ತಿದೆ ಸರ್? ನೋಡಿ, ಸರ್ಕಾರ ಈ ವಿಷಯನ ಗಂಭೀರವಾಗಿ ತಗೊಂಡಿದೆ. ಏನೊಂದು ಹೈಟೆಕ್ ಸಿಟಿ ಅಂತ ಏನೋ ಬೆಂಗಳೂರಿನ ಕರೀತಾರೋ ಅದಕ್ಕೆ ಧಕ್ಕೆ ಬರ್ದಿರಂಗೆ ನೋಡ್ಕೋತೀವಿ. ಅಂತ ವಿಶೇಷವಾದ ಕ್ರಮನ ಏನ್ ಸರ್ ತಗೊಳ್ತಾ ಇದ್ದೀರಾ ನೀವು? ರೌಡಿಸಂ ನ ಮಟ್ಟ ಹಾಕ್ಬೇಕು ಅಂತೇಳಿ ಒಬ್ಬ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡ್ಕೊತಾ ಇದೀವಿ. ಸರ್ವಿಸ್ ಕಂಪ್ಲೀಟ್ ಆಗಿರೋ ಅವರನ್ನ ಇದೇ ಕೆಲಸಕ್ಕೆ ಅಂತ ಮತ್ತೆ ಕರ್ಸ್ಕೊತಾ ಇದೀವಿ. ಯಾರು ಸರ್ ಅವರು? HT ಸಾಂಗ್ಲಿಯಾನ. ಆಫೀಸರ್ಸ್, ನಿಮಗೆ ಎಲ್ಲ ಗೊತ್ತು, ಸರ್ಕಾರ ನನ್ನ ಯಾಕೆ ಮತ್ತೆ ಕರೆಸಿದೆ ಅಂತ. ರೌಡಿಸಂನ ಮತ ಹಾಕೋದು ಅಂದ್ರೆ ರೌಡಿಗಳನ್ನ ಸಾಯಿಸೋದು ಅಷ್ಟೇ ಅಲ್ಲ, ಅವರ ಮನಸ್ಸಲ್ಲಿರೋ ರೌಡಿತನ ಸಾಯಬೇಕು. ಅದಕ್ಕೆ ನಿಮ್ಮ ಹತ್ರ ಈಗ ನಾನು ಎಕ್ಸ್ಪೆಕ್ಟ್ ಮಾಡೋದು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಜವಾಬ್ದಾರಿ. ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲ ಲೆವೆಲ್ ನಲ್ಲಿರೋರ್ಗೂ ಬಂದ್ರೆ 100% ನಾವು ಸಕ್ಸಸ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದಕ್ಕೆ ನನಗೆ ಈಗ ಸಿಟಿಲಿ ಆಪರೇಟ್ ಮಾಡ್ತಾ ಇರೋ ರೌಡೀಸ್ ಬಗ್ಗೆ ಡೀಟೇಲ್ಸ್ ಬೇಕು. ಹಾಗೆ ಅವ್ರ ಮೂವ್ಮೆಂಟ್ಸ್ ಎಲ್ಲಿ ಜಾಸ್ತಿ ಇದೆ, ಪೊಲೀಸ್ ಏನ್ ಆಕ್ಷನ್ ತಗೊಂಡಿದೆ, ಅದರ್ ರಿಪೋರ್ಟ್ಸ್ ಬೇಕು. ಸರ್, ಈಗ ದುಡ್ಡು ಬರೋ ಎಲ್ಲಾ ಕಡೆ ರೌಡಿ ಎಲಿಮೆಂಟ್ಸ್ ಪ್ಲೇ ಮಾಡ್ತಿದೆ. ಎಲ್ರೂ ಬ್ಯಾಕ್ ಗ್ರೌಂಡ್ ನಲ್ಲಿ ಇಟ್ಕೊಂಡು ಆಪರೇಟ್ ಮಾಡ್ತಿದ್ದಾರೆ. ಕೆಲವು ಕೇಸ್ಗಳಲ್ಲಿ ಪ್ರೋಗ್ರೆಸ್ ಆಗ್ತಿದ್ರು ಆಕ್ಷನ್ ತಗೊಳಕ್ ಆಗದೆ ಪೊಲಿಟಿಕಲ್ ಪ್ರೆಷರ್ ಬರ್ತಿದೆ ಸರ್. ಐ ಡೋಂಟ್ ಕೇರ್ ಅಬೌಟ್ ಪೊಲಿಟಿಕಲ್ ಪ್ರೆಷರ್. ಅಂತ ಕೇಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಮೊನ್ನೆ ನಡೀತಲ್ಲ ಮರ್ಡರ್ ಅಟ್ಯಾಕ್, ಅದರ ಡೀಟೇಲ್ಸ್ ಏನು, ಯಾರು ಮಾಡಿದ್ದು? ಅವನ ಹೆಸರು ಸಂತ ಅಂತ. ಅವನೇ ಈ ಅಟ್ಯಾಕ್ ಮಾಡಿದ್ದು. ಸಂತನ? ಹೌದು ಸರ್, ಅವನ ಹೆಸರಿಗೆ ಮಾತ್ರ ಸಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಕಾಣದಷ್ಟು ಕ್ರೂರ ರೌಡಿ ಸರ್. ಅವನು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಮಾಡಲ್ಲ ಸರ್, ಎಲ್ಲ ಓಪನ್ ಆಗಿ ಅವನೇ ಮುಂದೆ ನಿಂತು ಮಾಡ್ತಾನೆ ಸರ್. ಸರ್, ಇದರಲ್ಲಿ ಫುಲ್ ಡೀಟೇಲ್ಸ್ ಇದೆ, ನೋಡಿ ಸರ್. ಓಕೆ. ತಗಿ ಮಗ, ಜೊತೆಗೆ ನಿನ್ ಫೋಟೋನು ರೆಡಿ ಮಾಡ್ಕ. ಮನೇಲಿ ಹಾರ ರೆಡಿ ಮಾಡ್ಕೊಳ ಕೇಳು. ಗ್ಯಾರಂಟಿ ಮನೆಗೆ ಹೋಗಕ್ಕಿಲ್ಲ, ಅಪೀಟಾಗ ಹೋಗ್ತೀಯ. ಯಾಕ್ಲಾ ಮಗ, ನೆನ್ನೆ ಕೊಟ್ಟಿ ಸಾಕಾಗ್ಲಿಲ್ಲ, ಏನ್ ತರ್ಲೆ ಮಾಡಕ್ ಹತ್ತಿ? ಸಂತನ್ ಮೇಲೆ ಕೈ ಮಾಡ್ದಂತಲೆ ಹೆಗಲ್ ಮೇಲೆ ಅನ್ಕೊಂಡ್ರೆ ಸ್ಟೋರಿನೇ ಇಲ್ಲ. ಮನೆಗ್ ಫೋನ್ ಮಾಡು, ಎಡೆ ಇಕ್ಕಕ್ ರೆಡಿ ಮಾಡ್ಕೊಳಕ್ ಹೇಳು. ಗ್ಯಾರಂಟಿ ಫಿನಿಶ್. ನನಗೆ ಎಡೆ ಇಕ್ಕಕ್ ಬರ್ತೇನ್ಲಾ? ಹೈದರಾಬಾದ್ ಕಟ್ಟಾಕ್ಸಿ ಮೂಳೆ ಮುರಿದು ಬಿಡ್ತೀನಿ, ಹುಷಾರ್. ಏನ್ರಿ ಅದು? ಸ್ಲೇಟ್ ಆಗ್ತಿದ್ದೀನಿ ಸರ್. ಮಾರ್ಕೆಟ್ ಕಲಾಸಿಪಾಳ್ಯ ಸುತ್ತಮುತ್ತ ರಾಬರಿ, ಚೈನ್ ಸ್ನಾಚಿಂಗ್ ಮಾಡ್ತಾ ಇದ್ದಾನು. ಈಗ ಅವನಿಗವನೇ ರಿಂಗ್ ರೋಡ್ ನಲ್ಲಿ ಪ್ರಮೋಷನ್ ತಗೊಂಡು ಕಾಲ್ ಸೆಂಟರ್ ಗಾಡಿಗಳನ್ನ ಅಡ್ಡ ಹಾಕಿ ರಾಬರಿ ಮಾಡಕ್ಕೆ ಶುರು ಹಚ್ಕೊಂಡಿದ್ದಾನೆ ಸರ್. ಯಾರ ನೀನು? ಸರ್, ಈ ಮಾತು ಕೇಳಿಸ್ಕೊಬನ್ಗೆ ಏನ್ ಮಾಡ್ದ ಗೊತ್ತಾ ಸರ್? ನನ್ನೆ ಯಾರು ಅಂತ ಕೇಳ್ತೀಯ? ಹೋಗ್, ಯಾಕೋಗು. ಅಲ್ಲಿ ಯಾಕೆ ನನ್ನ ರೈಟ್ ಹ್ಯಾಂಡ್ ಕುಂತಿರುತ್ತೆ, ಅವನ್ನ ಹೋಗ್ ಕೇಳು, ಫುಲ್ ಡೀಟೇಲ್ಸ್ ಹೇಳ್ತಾನೆ. ಲೋ ಮಗ, ಏನ್ಲ ಅದು ಬೋಲ್ಡ್ ಹಾಕಿರೋದು? ಫ್ಯಾಷನ್ ಶೋ ಅಣ್ಣ. ಓ, ಡಿಸೈನ್ ಬಟ್ಟೆ ಹಾಕಿ ಹೆಣ್ಣೈಕ್ಳು ಶೋ ಮಾಡ್ತಾರಲ್ಲ, ಆ ಸೋನಲ್ಲ? ಹೌದಣ್ಣ. ನನ್ ಮಕ್ಳು ಹೆಣ್ಣೈಕ್ಳು ಶೋ ಮಾಡಿ ಬೇಜಾನ್ ಕಾಸು ಮಾಡ್ತಾವ್ರೆ. ಮೊದಲು ಟೋಕನ್ ಹಾಕೊಂಡ್ಬಿಡ್ಬೇಕು.
ಇದೇನಿದು? ನಾನ್ ಕೇಳಿದ್ದು ಸಿಟಿಲಿ ಅಂಡರ್ವರ್ಡ್ ಆಕ್ಟಿವಿಟೀಸ್ ನ ನಡೆಸ್ತಾ ಇರೋ ರೌಡಿಗಳ ಫೈಲ್. ಬಟ್ ಇದೇನು ರಾಬ್ರಿ, ಎಕ್ಸ್ಟೋರ್ಷನಿಸ್ಟ್, ಮರ್ಡರರ್ ಫೈಲ್ ಕೊಟ್ಟಿದ್ದೀರಾ? ಇದು ರೌಡಿದ ಫೈಲು ಸರ್. ಇದುವರೆಗೆ ನೀವು ನೋಡಿದ್ದು ಸಂತ ಅನ್ನೋ ರೌಡಿ ಮೊದ್ಲು ಹೇಗಿದ್ದ ಅನ್ನೋ ವಿಷಯ. ಅವನು ಸಿಟಿಲಿ ದೊಡ್ಡ ರೌಡಿ ಹೇಗಾದ ಅಂತ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ ಸರ್. ನೋಡ್ ಸಾಕಮ್ಮ, ನೀನ್ ಮಾಡ್ತಾ ಇರೋದು ಏನು ಪತಿವ್ರತೆ ದಂಧೆ ಅಲ್ಲ. ನಾನೇನು ದೇವಸ್ಥಾನದಲ್ಲಿ ಗಂಟೆ ಅಲ್ಲಾಡ್ಸೋ ಪೂಜಾರಿನೂ ಅಲ್ಲ. ನೀನು ಹೆಣ್ಣಾಕಿ ಮಾಡಿಕೊಂಡು ಕಾಸು ಮಾಡ್ತಾ ಇದೀಯಾ, ನಾನು ಹಿಡಿದಾಕೊಂಡು ದುಡ್ಡು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡ, ಪೊಲೀಸ್ ನಮ್ಮನ್ನ ಪಿಟ್ ಮಾಡೋದು, ನಾವಲ್ಲಿಂದ ಅಪ್ಪೀಟ್ ಆಗೋದು ಇವೆಲ್ಲ ನಮಗ್ ಮಾಮೂಲಿ. ಈಗ ನೀ ದುಡ್ಡು ಎಣಿಸ್ತೀಯೋ ಇಲ್ಲ ಶಿವನ್ ಪಾದೆ ಸೇರ್ತೀಯೋ? ಈಗ ಆಲ್ರೆಡಿ ಶ್ರೀರಾಮ್ಪುರ ಕುಟ್ಟಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಈಗ ನಿಂಗೂ ಕೊಡ್ಬೇಕು ಅಂದ್ರೆ ಹೆಂಗೆ? ಹೆಂಗ್ಲಾ? ಹುಟ್ಟಿನ ಕರ್ಸಿ ನಾ ಕೊಡ್ಬೇಕಾದ್ನ ಕೊಟ್ಬಿಡಣ. ಸಾಕಮ್ಮ ನಮಗ್ ಕೊಡ್ಬೇಕಾದ್ನ ಕೊಟ್ಬಿಡ್ತಾಳ. ಹಂಗಂತೀಯ? ಹ್ಞೂ ಅಣ್ಣ. ಟೈಮ್ ಎಷ್ಟ್ಲಾ? 8 ಗಂಟೆ ಅಣ್ಣ. ಹಂಗಾರೆ ಕುಟ್ಟಿಗೆ ಫೋನ್ ಮಾಡ್ಲಾ? ಡಿನ್ನರ್ ಕೊಟ್ಬಿಡಮ್ಮ. ಈ ಇನ್ಸಿಡೆಂಟ್ ಆದ್ಮೇಲೆ ಅವನ್ ತಲೆ ನಿಲ್ಲಿಲ್ಲ ಸರ್. ಸಿಕ್ಕ ಕಡೆ ನುಗ್ಗಿ ಕಂಡ ರೌಡಿಗಳನ್ನ ಮರ್ಡರ್ ಮಾಡ್ಲಿಕ್ಕೆ ಶುರು ಮಾಡ್ದ. ಬ್ಯಾಕ್ ಗ್ರೌಂಡ್ ನಲ್ಲಿ ಆಪರೇಟ್ ಮಾಡ್ತಿದ್ದ ಮಾಜಿ ರೌಡಿಗಳು ಇವನಿಗೆ ಬುದ್ಧಿ ಹೇಳಿ ಟ್ರೈ ಮಾಡಿ. ನೋಡು ಸಂತ, ಫೀಲ್ಡ್ ಇವತ್ತು ನೀನ್ ಅನ್ಕೊಂಡಂಗಿಲ್ಲ. ಮುಂಚೆ ಊರ್ಗೊಬ್ಳೆ ರೌಡಿ ಇರ್ತಿದ್ದ, ಆದ್ರೆ ಈಗ ರೋಡ್ಗೆ ಗಲ್ಲಿಗೆ ಒಬ್ಬೊಬ್ರು ರೌಡಿ ಉಟ್ಕೊಂಡವ್ರೆ. ಎಲ್ರಿಗೂ ಡೀಲ್ ಬೇಕು, ಕೈ ತುಂಬಾ ಕಾಸು ಬೇಕು, ಯಾರು ಸಾಯ್ಬಾರ್ದು. ಇದಕ್ಕಿರೋದು ಒಂದೇ ದಾರಿ, ಕಾಂಪ್ರ ಆಗೋದು. ಲ್ಯಾಂಡ್ ಡೀಲ್ಗೆ ನೀನ್ ತಲೆ ಹಾಕ್ಬೇಡ, ನಮ್ಮ ಹುಡುಗರು ನೋಡ್ಕೊಂತಾರೆ. ರೆಡ್ ಲೈಟ್ ಏರಿಯಾಗೆ ನಮ್ಮ ಹುಡುಗರು ಎಂಟ್ರಿ ಕೊಡ್ದಂಗೆ ನಾನ್ ನೋಡ್ಕೊಂತೀನಿ. ಈ ಬೆಕ್ಕಿನ ರಾಮಚಂದ್ರ ನಾಲ್ಗೆ ಬಾಂಡ್ ಪೇಪರ್ ಇದ್ದಂಗೆ, ಮಾತಂದ್ರೆ ಮಾತು, ಕಾಂಪ್ರ ಆದ್ರೆ ಇಬ್ರಿಗೂ ಒಳ್ಳೇದು. ಅರ್ಥ ಆಯ್ತಾ? ಬರ್ತೀನಿ. ಮಗ, ಇವನೇನ್ಲ ಹಿಂಗೆ ಹೇಳ್ಬಿಟ್ಟೋಯ್ತವನೆ. ಮಸಾಣಕ್ ಬಂದವ್ರು ಯಾರಾದ್ರೂ ಬತ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾರ? ಹೇಳ್ಬಿಟ್ಟಣ. ಮೆರವಣಿಗೆ ರೆಡಿ ಮಾಡ್ಕೊಳಕ್ ಹೇಳು, ಕಳಿಸ್ಬಿಡಮ್ಮ. 6ನೇ ದಿನನೇ ಚಾಣಕ್ಯ ಹೋಟ್ಲ್ ಮುಂದ್ಗಡೆ ಬೆಕ್ಕಿನ ಕಣ್ಣಿನ ರಾಮಚಂದ್ರನ ಮರ್ಡರ್ ಮಾಡ್ಬಿಟ್ಟ ಸರ್. ಬೆಳಗಾಗಿ ಸೂರ್ಯ ಹುಟ್ಟೋದ್ರೊಳಗೆ ರೌಡಿ ಸರ್ಕಲ್ ನಲ್ಲಿ ದೊಡ್ಡ ಹೆಸರು ಮಾಡ್ಬಿಟ್ಟ. ಇಷ್ಟು ಎಲ್ಲ ಆಗ್ತಿದ್ರು ನೀವೇನ್ ಮಾಡ್ತಿದ್ರಿ? ನಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು? ಅವನನ್ನು ಹಿಡಿಯಕ್ಕಾಗ್ಲಿಲ್ವಾ? ಅವನು ಬಹಳ ಬ್ರೈನಿ ಸರ್. ಪ್ಲಾನ್ ಮಾಡಿ ಎಷ್ಟು ಕ್ಲೆವರ್ ಆಗಿ ಅಟ್ಯಾಕ್ ಮಾಡ್ತಾನೋ ಅಷ್ಟೇ ಕ್ಲೆವರ್ ಆಗಿ ಎಸ್ಕೇಪ್ ಆಗ್ತಾನೆ ಸರ್. ಇದೆಲ್ಲ ಕೈಯಲ್ಲಿ ಏನು ಆಗದೆ ಇರೋರು ಹೇಳುವಂತ ಕಾರಣಗಳು. ರೌಡಿ ಅಂದ್ಮೇಲೆ ಅವನಿಗೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು. ಇವನ ಹಿಂದೆ ಯಾರಿದ್ದಾರೆ? ಇವನ ತಂದೆ ತಾಯಿ ಯಾರು? ವಿಚಿತ್ರ ಅಂದ್ರೆ ಇದೆ ಸರ್, ಅವನಿಗೆ ಪೊಲಿಟಿಕಲ್ ಫೈನಾನ್ಷಿಯಲ್ ಅಂತ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಸರ್. ಅವನ ತಂದೆ ತಾಯಿ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಸರ್. ಜನರಲಿ ರೌಡಿಗಳಿಗೆ ಕುಡಿತ, ಜೂಜು, ಹುಡುಗಿ ಈ ತರ ಯಾವ್ದಾದ್ರು ವೀಕ್ನೆಸ್ ಇದ್ದೇ ಇರುತ್ತೆ ಸರ್. ಆದ್ರೆ ಇವನ ವಿಷಯದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ನಮಗೆ ಬಂದಾಗ ಅನಿಸ್ತಾ ಇಲ್ಲ ಸರ್. ನೋ, ಪ್ರಾಬ್ಲಮ್ ಈಸ್ ನಾಟ್ ಸಂತ, ಪ್ರಾಬ್ಲಮ್ ಈಸ್ ಯುವರ್ ಮೈಂಡ್ ಸೆಟ್. ಲಿಸನ್, ಐ ವಾಂಟ್ ಆಕ್ಷನ್. ತಕ್ಷಣ ಸಿಟಿಲಿ ನಾಕಾಬಂದಿ ಹಾಕಿ ಎಲ್ಲ ರೌಡಿಗಳ ಲಿಸ್ಟ್ ನನಗೆ ಕೊಡ್ಬೇಕು. ಈ ಸಂತನ ಏನ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಗುರು, ಅಷ್ಟೇ ಬಿಡುಗು. ಸ್ವಂತ ಕತೆ ಫಿನಿಶ್. ಸೂಪರ್ ಕಪ್ ಫಾಂಗ್ಲಿಯನ್ ಎಂಟ್ರಿ ಆದ್ಮೇಲೆ ಇನ್ನ ಸ್ವಂತ ಹೊಗೆ ಹಾಕೊಳ್ಳೋ ಕಾರ್ಯಕ್ರಮಕ್ಕೆ ರೆಡಿ ಆಗ್ಬೋದು. ಅಂತ ಇಂತವನಲ್ಲ ರೀ ಸಂತ. ಅವನ ಬಗ್ಗೆ ನಿಮ್ಗೇನ್ ಗೊತ್ತು? ನನಗ್ ಗೊತ್ತು.
ಅವ್ನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನ್ ಮಾಡ್ತಾನೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾ? ನನಗಲ್ಲ ನಿಮಗೂ ಅಲ್ಲ ಅವನ್ ಜೊತೆ ಸುತ್ತಾಡೋ ಹುಡುಗರಿಗೆ ಗೊತ್ತಾಗಕ್ಕಿಲ್ಲ ಅಂತ ಹೇಳಕ್ ಬಂದೆ. ಏ ಸಮಯ ಸಂತ ನಡೆಯಕ್ಕೆ ಸೂಪರ್ ಸಾಫ್ಟ್ ಕಪ್ ಸಾಂಗ್ಲಿಯನ ಅಲ್ಲ, ಕರ್ನಾಟಕ ಕಿಂಗ್ ಶಂಕರ್ನಾಗ ಮತ್ತೆ ಲ್ಯಾಂಡ್ ಆಗಿ ಬಂದ್ರು ನಡೆಯಕ್ಕೆ ಆಗಿಲ್ಲ. ಅದ್ ಯಾಕೆ ಹಿಡಿಯಕ್ಕಾಗಲ್ಲ ಗುರು? ಹಿಡಿಯೋ ಕಡೆ ಸರಿಯಾಗಿ ಹಿಡಿದು ಕೆತ್ಕೋ ಕಡೆ ಸರಿಯಾಗಿ ಕೆದಕಿದ್ರೆ ಯಾರನ್ನ ಬೇಕಾದ್ರೂ ಹಿಡಿಬಹುದು. ಆಗಕ್ಕಿಲ್ಲ ಬಿಡ ನಾವು ಸಂತನಿಗೆ ಹಿಂದೆ ಮುಂದೆ ಯಾರು ಇಲ್ವಂತೆ, ಇಲ್ದಿದ್ರೇನಂತೆ ಅಕ್ಕಪಕ್ಕ ಇರ್ಲೇಬೇಕಲ್ಲ. ಒಂಟಿ ಕಟ್ಟೆನ ವಯಸ್ಸು ಹುಡ್ಗ ಅಂತೆ, ಏನಾದ್ರು ಮ್ಯಾಟ್ರ್ ಇರ್ಲೇಬೇಕಲ್ವಾ? ಹೌದು ಗುರು, ಅವನ್ ಬಗ್ಗೆ ಯಾರೋ ಹೇಳ್ತಾ ಇದ್ರು, ಅವ್ನ್ ಹಿಂದೆ ಒಂದ್ ಹುಡುಗಿ ಬಿದ್ದವಂತೆ, ಬೇಜಾನ್ ಲವ್ ಮಾಡ್ತಾವಳೆ. ಅವನ್ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಲ್ಲ ಗುರು? ಯಾರಂತವಳು? ಆಂಟಿ ಯಾಕೆ ಡಲ್ಲ ಕೂತಿದ್ಯಾ? ನಿನಗೀಗ ಏನ್ ಗೊತ್ತಾಗತ್ತೆ? 10 ವರ್ಷ ಆಗ್ಲಿ, ಆಮೇಲೆ ಎಲ್ಲ ಅರ್ಥ ಆಗುತ್ತೆ. ಓ ಲವ್ವಾ? You naughty.